ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನು ಲಾಸ್ಟ್ ವಿಡಿಯೋದಲ್ಲಿ ರಾಗಿ ಅಂಬಲಿ ರೆಸಿಪಿನ ಅಪ್ಲೋಡ್ ಮಾಡಿದ್ದೆ. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಾನು ಈ ವಿಡಿಯೋದಲ್ಲಿ ನಮ್ಮ ಅತ್ತಿಗೆ ಮಗ ಕರಣ್ ತೇಜ ಅಂತ ಅವನ ಬರ್ತ್ಡೇ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನೋಡಿ ಎಲ್ಲ ನನಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ನಮ್ಮ ಫ್ಯಾಮಿಲಿನಲ್ಲಿ ಯಾವ ಥರ ಬರ್ತ್ಡೇ ಸೆಲೆಬ್ರೇಷನ್ ಇರುತ್ತೆ ಅಂದ್ಬಿಟ್ಟು ನಾನು ನಿಮಗೆ ಶೇರ್ ಮಾಡಿದ್ದೀನಿ. ನಮ್ಮ ಅತ್ತಿಗೆ ಫ್ಯಾಮಿಲಿನೂ ಕೂಡ ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಹಾಗೆ ನನ್ನ ಹಸ್ಬೆಂಡ್ನ ಕೂಡ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತಿದ್ದೀನಿ ಇವತ್ತು. ಇವ್ರ ಹೆಸರು ಬಂದು ಪುರುಷೋತ್ತಮ ಅಂತ. ಇವರು ಓನ್ ಬಿಸ್ನೆಸ್ ಮಾಡೋದು, ನಾವಿರೋದು ಬೆಂಗಳೂರಲ್ಲೇ. ಮತ್ತು ನನ್ನ ಮಗ ಇದ್ದಾನೆ, 6 ವರ್ಷದವನು. ಅವನು UKG ಓದ್ತಿದ್ದಾನೆ. ಅವನಿಗೆ ಕ್ಯಾಮ್ರಾ ಅಂದರೆ ಆಗಿಲ್ಲ, ನಾನು ಕರೆದೇ ಬರಲಿಲ್ಲ ಅವನು ವಿಡಿಯೋಗೆ. ನಾನು ಬರಲ್ಲ ಅಮ್ಮ ಅಂದ. ಅದಕ್ಕೋಸ್ಕರ ನಾನು ಬರೀ ಇವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತಿದ್ದೀನಿ. ಫ್ರೆಂಡ್ಸ್, ನಾನು ಇವತ್ತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಅದಕ್ಕೆ ಮೇನ್ ರೀಸನ್ ನನ್ನ ಹಸ್ಬೆಂಡೇ. ಯಾಕಂದರೆ ನಾನು ಹೌಸ್ ವೈಫ್ ಆಗಿರೋದ್ರಿಂದ ನನ್ನ ಮನೆ ಕೆಲಸ, ನನ್ನ ಮಗನ ನೋಡ್ಕೊಳ್ಳೋದು ಮತ್ತು ಇವ್ರ ಕೆಲಸದಲ್ಲೂ ಸ್ವಲ್ಪ ಸಪೋರ್ಟ್ ಮಾಡ್ತಾಯಿದ್ದೆ. ಮತ್ತು ಎಕ್ಸ್ಟ್ರಾ ಫ್ರೀ ಟೈಮ್ ಏನಾದರೂ ಸಿಕ್ತು ಅಂದರೆ ಅದರಲ್ಲಿ ನನಗೆ ಇಷ್ಟ ಆದ ಯೂಟ್ಯೂಬರ್ಸ್ದು ವ್ಲಾಗ್ ಕೂಡ ನೋಡ್ತಾಯಿದ್ದೆ. ಆವಾಗ ಹೇಳ್ತಾಯಿದ್ರು, ನೀನು ಅವ್ರದ್ದು ವ್ಲಾಗ್ ನೋಡೋದ್ರ ಬದಲು ನೀನೇ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡು, ನಿನಗೂ ಚೆನ್ನಾಗಿ ಅಡುಗೆ ಎಲ್ಲ ಮಾಡೋಕ್ಕೆ ಬರುತ್ತೆ, ಮತ್ತು ಎಷ್ಟೊಂದು ವಿಷಯಗಳೆಲ್ಲ ತಿಳ್ಕೊಂಡಿದೀಯ, ಮಾಡು ಅಂತ ಅಂದ್ಬಿಟ್ಟು ಎಂಕರೇಜ್ ಮಾಡ್ತಾಯಿದ್ರು. 1 ಇಯರ್ 6 ಮಂತ್ ಬ್ಯಾಕಿಂದನೇ ಹೇಳ್ತಾಯಿದ್ರು. ನನಗೆ ಇಲ್ಲ, ಭಯ, ನಾನು ಮಾಡಲ್ಲ ಅಂದ್ಕೊಂಡು ನಾನು ಮಾಡಿರಲಿಲ್ಲ. ಫ್ರೆಂಡ್ಸ್, ಇವಾಗ ತುಂಬ ಫೋರ್ಸ್ ಮಾಡಿ ಯೂಟ್ಯೂಬ್ ಸ್ಟಾರ್ಟ್ ಮಾಡು, ನಿಮಗೂ ಟೈಮ್ ಪಾಸ್ ಆಗುತ್ತೆ. ನಿಮಗೆ ಅವನು ಸ್ಕೂಲ್ಗೆ ಹೊರಟೋಗ್ತಾನೆ, ನೀನು ನನ್ನ ಕೆಲಸ ಮಾಡ್ಕೊಂಡು ಅದನ್ನೇ ಲಾಗ್ ಥರ ಮಾಡ್ಕೊಂಡು ತೋರಿಸ್ಬೋದಲ್ವಾ ಅಂತಂದ್ಬಿಟ್ಟು ನಿಮಗೂ ಖುಷಿಯಾಗುತ್ತೆ ಅಂತ ಸಪೋರ್ಟ್ ಮಾಡಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಸಿದ್ದಾರೆ. ನಂಗೆ ತುಂಬಾ ಖುಷಿ ಆಯಿತು. ಇವಾಗ ಫಸ್ಟ್ ಸ್ಟಾರ್ಟಿಂಗ್ ಭಯ ಇತ್ತು, ಇವಾಗೆಲ್ಲ ನನಗೆ ಎಲ್ಲ ಸಪೋರ್ಟ್ ಮಾಡೋದು ನೋಡಿಬಿಟ್ಟು ನಂಗೆ ತುಂಬಾ ಖುಷಿಯಾಗಿದೆ. ಮತ್ತು ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಬರ್ತೀನಿ. ಇದೇ ಥರ ನನಗೆ ಎಂಕರೇಜ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹೇಳಿ ನನ್ನ ಫ್ರೆಂಡ್ಸ್ಗೆಲ್ಲ ಹಾಯ್ ಹೇಳಿ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಫ್ರೆಂಡ್ಸ್, ನನ್ನ ಹೆಸರು ಪುರುಷೋತ್ತಮ ಅಂತ. ನನ್ನ ವೈಫ್ ಚಾನಲ್ ಆದಂಥ ಸ್ಫೂರ್ತಿಗೆ ಗೌಡ ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನು ಮುಂದೆ ಅವರು ಒಳ್ಳೊಳ್ಳೆ ವಿಷಯಗಳ ವಿಡಿಯೋ ಮಾಡ್ತಾರೆ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಬರ್ತ್ಡೇ ಲಾಗ್ನ ನಾನು ಹಾಕ್ತಾಯಿದ್ದೀನಿ, ಎಲ್ಲ ನೋಡಿ ಖುಷಿಪಡಿ. ಮತ್ತು ನಿಮ್ಮ ಮನೆಯಲ್ಲೂ ಕೂಡ ಯಾವ ಥರ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಇರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಮತ್ತು ನೆಕ್ಸ್ಟ್ ಲಾಗಲ್ಲಿ ನಾನು ಇನ್ನೂ ಹೊಸ ವಿಡಿಯೋಗಳನ್ನ, ಹೊಸ ವಿಷಯಗಳನ್ನ ಅಪ್ಡೇಟ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಮತ್ತು ಅಪ್ಲೋಡ್ ಮಾಡ್ತೀನಿ. ನೋಡಿ ಇದೇ ಥರ ಎಂಕರೇಜ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಹಲೋ, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವಿವತ್ತು ಒಂದು ಬರ್ತ್ಡೇ ಪಾರ್ಟಿಗೆ ಬಂದಿದ್ದೀವಿ. ನಮ್ಮ ಅತ್ತಿಗೆ ಮನೆಗೆ ಬಂದಿರೋದು. ಇವತ್ತು ನಮ್ಮ ಅತ್ತಿಗೆ ಮಗ ಕರಣ್ ಅಂತ ಒಂದು ಬರ್ತ್ಡೇ ಇದೆ. ಇವಳು ನಮ್ಮ ಅತ್ತಿಗೆ ಮಗಳು ಯಶಸ್ವಿನಿ ಅಂತ. ಹಾಯ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ನಮ್ಮತ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಏನೇನಿದೆ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಎಲ್ಲ ವಿಡಿಯೋನು ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್. ಕರಣ್ ಅಂತ ನಮ್ಮ ಅತ್ತಿಗೆ ಮಗ, ಇವನು ಇವತ್ತು ಬರ್ತ್ಡೇ. ಇವನ್ ಬರ್ತ್ಡೇ ಪಾರ್ಟಿಗೆ ನಾವು ಬಂದಿರೋದು. ಹಾಯ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ನಮ್ಮತ್ತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಸಪೋರ್ಟ್ ಮಾಡಿ. ಹ್ಯಾಪಿ ಬರ್ಡೇ ಕರಣಿ. ಥ್ಯಾಂಕ್ ಯು. ಹಲೋ ಫ್ರೆಂಡ್ಸ್, ನಮ್ಮ ಅತ್ತಿಗೆ, ನಮ್ಮ ಯಜಮಾನ್ರು ಇದ್ದಾರಲ್ಲ ಅವ್ರ ಅಕ್ಕ. ಹಾಯ್. ಗೌಡ ಅವ್ರದ್ದು ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.
ಹಲೋ ಫ್ರೆಂಡ್ಸ್, ಎಲ್ಲ ವಿಡಿಯೋ ನೋಡಿದ್ರಿ ಅಂತ ಅಂದ್ಕೊತೀನಿ. ನೀವು ಕೂಡ ಅವನಿಗೆ ಬ್ಲೆಸ್ ಮಾಡಿ ಫ್ರೆಂಡ್ಸ್. ಬರ್ತ್ಡೇ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿತ್ತು, ಸಖತ್ತಾಗಿ ಎಲ್ಲರೂ ಎಂಜಾಯ್ ಮಾಡಿದ್ರು. ಮಕ್ಕಳಂತೂ ತುಂಬಾ ಖುಷಿಪಟ್ಟರು. ಅವ್ನ ಫ್ರೆಂಡ್ಸ್ಗಳೆಲ್ಲ ಬಂದಿದ್ದರು, ಅವನಿಗೂ ಕೂಡ ತುಂಬಾ ಖುಷಿ ಆಯಿತು. ಸಖತ್ತಾಗಿ ಎಂಜಾಯ್ ಮಾಡ್ದೆ ಈ ಸಲ ಬರ್ತ್ಡೇನ ಅವನು. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಆ್ಯಂಡ್ ಶೇರ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಇನ್ನು ಹೆಚ್ಚೆಚ್ಗೆ ಹೊಸ ವೀಡಿಯೋಗಳು ನಮ್ಮ ಫ್ಯಾಮಿಲಿದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತಾ ಹೋಗ್ತೀನಿ. ಪ್ಲೀಸ್ ಇದೇ ಥರ ನನಗೆ ಸಪೋರ್ಟ್ ಮಾಡಿ, ಎಂಕರೇಜ್ ಮಾಡಿ ಫ್ರೆಂಡ್. ನೀವು ಕೂಡ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅನ್ಕೊತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಹಲೋ ಹಾಯ್, ಇವರೆಲ್ಲ ನಮ್ಮ ಅಕ್ಕನ ಮನೆ ನೈಬರ್ಸು. ಇವರೆಲ್ಲ ತುಂಬ ಕ್ಲೋಸಾಗಿ ಚೆನ್ನಾಗಿದ್ದಾರೆ. ಫ್ರೆಂಡ್ಶಿಪ್ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ನನಗೂ ಕೂಡ ಫ್ರೆಂಡ್ಸ್ ಆಗಿದ್ದಾರೆ, ಅದೇ ಖುಷಿ ಫ್ರೆಂಡ್ಸ್. ಹಾಯ್ ಮಾಡಿ ಅಕ್ಕ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ, ಶೇರ್ ಮಾಡಿ ಅಂತ ಹೇಳಿ, ಲೈಕ್ ಮಾಡಿ ಅಂತ ಹೇಳಿ.